ಬಂಧುಗಳೇ ನಮಸ್ಕಾರ. ಬ್ರಹ್ಮದೇವನು ದೇವಿಯ ಕುರಿತಾಗಿ ವಿಧ ವಿಧವಾಗಿ ಪ್ರಾರ್ಥಿಸುವುದಕ್ಕೆ ತೊಡಗಿದನು. ಅದಾದ ಬಳಿಕ ದೇವಿಯು ಹೇಗೆ ಒಲಿಯುತ್ತಾಳೆ ಎಂಬುದನ್ನು ಋಷಿಯು ಮುಂದುವರಿಸುತ್ತಾರೆ. ಋಷಿರುವಾಚ ಏವಂ ಸ್ತುತಾ ತದಾ ದೇವಿ ತಾಮಸಿ ತತ್ರ ವೇಧಸಾ ವಿಷ್ಣೋಃ ಪ್ರಬೋಧನಾರ್ಥಾಯ ನಿಹಂತುಂ ಮಧುಕೈಟಭೌ ನೇತ್ರಾಸ್ಯ ನಾಸಿಕಾ ಬಾಹು ಹೃದಯೇಭ್ಯಸ್ತಥೋರಸಃ ನಿರ್ಗಮ್ಯ ದರ್ಶನೇ ತಸ್ಥೌ ಬ್ರಹ್ಮಣೋ ವ್ಯಕ್ತಜನ್ಮನಃ. ಋಷಿಯು ಹೇಳುತ್ತಾರೆ, ಮಧುಕೈಟಭರನ್ನು ಕೊಲ್ಲುವುದಕ್ಕಾಗಿ ವಿಷ್ಣುವು ಎಚ್ಚರಗೊಳ್ಳಬೇಕೆಂದು ಬ್ರಹ್ಮನಿಂದ ಪ್ರಾರ್ಥಿತಳಾದ ತಾಮಸೀ ದೇವಿಯು ಆ ವಿಷ್ಣುವಿನ ಕಣ್ಣು, ಬಾಯಿ, ಮೂಗು, ಬಾಹುಗಳು, ಹೃದಯ, ಎದೆ ಎಂಬೀ ಭಾಗಗಳಿಂದ ಹೊರಬಂದು ಅವ್ಯಕ್ತ ತತ್ವದಿಂದ ಜನಿಸಿರುವ ಬ್ರಹ್ಮನ ಕಣ್ಣುಗಳಿಗೆ ಕಾಣಿಸಿಕೊಂಡಳು. ಉತ್ತಸ್ಥೌ ಚ ಜಗನ್ನಾಥಸ್ತಯಾ ಮುಕ್ತೋ ಜನಾರ್ದನಃ ಏಕಾರ್ಣವೇ ಹಿ ಶಯನಾತ್ ತತಃ ಸತದೃಶೇ ಚ ತೌ ಮಧುಕೈಟಭೌ ದುರಾತ್ಮಾನಾವತಿ ವೀರ್ಯ ಪರಾಕ್ರಮೌ ಕ್ರೋಧರಕ್ತೆ ಕ್ಷಣಾವತ್ತುಂ ಬ್ರಹ್ಮಾಣಂ ಜನಿತೋದ್ಯಮೌ. ಜಗನ್ನಾಥನು ದುಷ್ಟ ಸಂಹಾರಕಾರನೂ ಆದ ಆ ಮಹಾವಿಷ್ಣುವು ನಿದ್ರೆಯಿಂದ ಬಿಡಿಸಲ್ಪಟ್ಟವನಾಗಿ ಏಕಸಮುದ್ರದಲ್ಲಿರುವ ಶೇಷಶಯನದಿಂದ ಎದ್ದು ಮಧುಕೈಟಭರೆಂಬ ಆ ಇಬ್ಬರು ರಾಕ್ಷಸರನ್ನು ನೋಡಿದನು. ದುರಾತ್ಮರೂ ಅತ್ಯಂತ ವೀರ್ಯ ಪರಾಕ್ರಮಗಳಿಂದ ಕೂಡಿದವರು, ಕೋಪದಿಂದ ಕೆಂಪಾದ ಕಣ್ಣುಳ್ಳವರು, ಬ್ರಹ್ಮನನ್ನು ತಿನ್ನಲು ಉದ್ಯುಕ್ತರೂ ಆದ ಮಧುಕೈಟಭರನ್ನು ಮಹಾವಿಷ್ಣುವು ನೋಡಿದನು. ಸಮುತ್ಥಾಯ ತತಸ್ತಾಭ್ಯಾಂ ಯುಯುಧೇ ಭಗವಾನ್ ಹರಿಃ ಪಂಚವರ್ಷಸಹಸ್ರಾಣಿ ಬಾಹುಪ್ರಹರಣೋ ವಿಭುಃ ತಾವಪ್ಯತಿಬಲೋನ್ಮತ್ತೌ ಮಹಾಮಾಯಾ ವಿಮೋಹಿತೌ ಉಕ್ತವಂತೌ ವರೋಸ್ಮತ್ತೋ ವ್ರಿಯತಾಮಿತಿ ಕೇಶವಂ. ಭಗವಂತನಾದ ಮತ್ತು ವಿಭುವಾದ ಶ್ರೀಹರಿಯು ಅನಂತರ ಎದ್ದು ಬಂದು ತನ್ನ ಬಾಹುಗಳನ್ನೇ ಆಯುಧದಂತೆ ಉಪಯೋಗಿಸುತ್ತಾ ಅವರೊಡನೆ 5,000 ವರ್ಷಗಳ ಕಾಲ ಯುದ್ಧ ಮಾಡಿದನು. ಅತಿಬಲದಿಂದ ಕುಬ್ಬಿದ ಅವರೂ ಕೂಡ ಮಹಾಮಾಯಿಯಿಂದ ಮೋಹಗೊಳಿಸಲ್ಪಟ್ಟು ನಮ್ಮಿಂದ ವರವನ್ನು ಪಡೆದುಕೋ ಎಂದು ಕೇಶವನಿಗೆ ಹೇಳಿದರು. ಶ್ರೀ ಭಗವಾನುವಾಚ ಭವೇತಾಮದ್ಯ ಮೇ ತುಷ್ಟೌ ಮಮ ವಧ್ಯಾ ಉಭಾವಪಿ ಕಿಮನ್ಯೇನ ವರೇಣಾತ್ರ ಏತಾವದ್ಧಿವೃತಂ ಮಯಾ. ಇದಕ್ಕೆ ಭಗವಂತನಾದ ವಿಷ್ಣುವು ಈ ರೀತಿಯಾಗಿ ಹೇಳುತ್ತಾನೆ, ನನ್ನಲ್ಲಿ ಈಗ ಸಂತುಷ್ಟರಾಗಿರುವ ನೀವಿಬ್ಬರು ನನ್ನಿಂದ ವಧಿಸಲ್ಪಡಿರಿ. ನಿಮ್ಮ ವಿಷಯದಲ್ಲಿ ಬೇರೆ ವರದಿಂದಾಗಬೇಕಾದುದೇನು? ಇದಿಷ್ಟೇ ನನಗೆ ಬೇಕಾದ ವರ ಎಂದು ನುಡಿಯುತ್ತಾರೆ. ಋಷಿರುವಾಚ ವಂಚಿತಾಭ್ಯಾಮಿತಿ ತದಾ ಸರ್ವಮಾಪೋಮಯಂ ಜಗತ್ ವಿಲೋಕ್ಯತಾಭ್ಯಾಂ ಗದಿತೋ ಭಗವಾನ್ ಕಮಲೇಕ್ಷಣಃ ಪ್ರೀತೌ ಸ್ವಸ್ತವ ಯುದ್ಧೇನ ಶ್ಲಾಘ್ಯಸ್ತ್ವಂ ಮೃತ್ಯುರಾವಯೋಃ ಆವಾಂ ಜಹಿನ ಯತ್ರೋರ್ವಿ ಸಲಿಲೇನ ಪರಿಪ್ಲುತಾ. ಋಷಿಯು ಮುಂದುವರಿಸುತ್ತಾ ಹೇಳ್ತಾರೆ, ಮಹಾಮಾಯಿಯಿಂದ ವಂಚಿಸಲ್ಪಟ್ಟ ಅವರಿಬ್ಬರು ಜಗತ್ತೆಲ್ಲವೂ ನೀರಿನಿಂದ ಆವೃತವಾಗಿರುವುದನ್ನು ನೋಡಿ ಭಗವಂತನಾದ ಪುಂಡರೀಕಾಕ್ಷನಿಗೆ ಹೀಗೆ ಹೇಳುತ್ತಾರೆ, ನಿನ್ನ ಯುದ್ಧ ನಿಪುಣತೆಯಿಂದ ನಾವಿಬ್ಬರು ಪ್ರೀತರಾಗಿದ್ದೇವೆ. ನೀನು ನಮ್ಮಿಬ್ಬರಿಗೂ ಶ್ಲಾಘನಾರ್ಹವಾದ ಮೃತ್ಯುವಾಗು. ಎಲ್ಲಿ ಪೃಥ್ವಿಯು ನೀರಿನಿಂದ ಆವೃತವಾಗಿಲ್ಲವೋ ಅಲ್ಲಿ ನಮ್ಮಿಬ್ಬರನ್ನು ಕೊಲ್ಲು ಎಂದು ಹೇಳುತ್ತಾರೆ. ತಥೇತ್ಯುಕ್ತ್ವಾ ಭಗವತಾ ಶಂಖಚಕ್ರಗದಾಭೃತಾ ಕೃತ್ವಾ ಚಕ್ರೇಣ ವೈಚ್ಛಿನ್ನೆ ಜಘನೆ ಶಿರಸಿ ತಯೋಃ ಏವಮೇಷಾ ಸಮುತ್ಪನ್ನಾ ಬ್ರಹ್ಮಣಾ ಸಂಸ್ತುತಾ ಸ್ವಯಂ ಪ್ರಭಾವಮಸ್ಯಾ ದೇವ್ಯಾಸ್ತು ಭೂಯಃ ಶೃಣು ವದಾಮಿ ತೇ. ಐ ಓಂ. ಶಂಖಚಕ್ರ ಗದಾಧಾರಿಯಾದ ಭಗವಂತನು ಹಾಗೇ ಆಗಲಿ ಎಂದು ಉತ್ತರವನ್ನು ಕೊಟ್ಟು ಅವರ ಶಿರಸ್ಸುಗಳನ್ನು
ತೊಡೆಯ ಮೇಲಿಟ್ಟುಕೊಂಡು ಚಕ್ರದಿಂದ ಕತ್ತರಿಸಿದನು. ಸ್ವಯಂ ಬ್ರಹ್ಮನಿಂದ ಸ್ತುತಿಸಲ್ಪಟ್ಟ ಆ ಮಹಾಮಾಯೆಯು ಹೀಗೆ ಉತ್ಪನ್ನಳಾದಳು. ಈ ದೇವಿ ಮಹಿಮೆಯನ್ನು ಪುನಃ ನಿನಗಾಗಿ ವರ್ಣಿಸುತ್ತೇನೆ ಕೇಳು ಎಂದು ಸುಮೇಧ ಋಷಿಯು ಹೇಳುತ್ತಾರೆ. ಇತಿ ಶ್ರೀ ಮಾರ್ಕಂಡೇಯ ಪುರಾಣೇ ಸಾವರ್ಣಿಕೆ ಮನ್ವಂತರೆ ಶ್ರೀದೇವಿ ಮಹಾತ್ಮ್ಯೆ ಮಧುಕೈಟಭವಧೋ ನಾಮ ಪ್ರಥಮೋಧ್ಯಾಯಃ. ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮ್ಯದಲ್ಲಿ ಮಧುಕೈಟಭವಧೆ ಎಂಬ ಮೊದಲನೆಯ ಅಧ್ಯಾಯವು ಮುಗಿಯಿತು.